ಇಲ್ಲಿ ಕೂತ್ಕೊಂಡಿರೋ ರೈತರು ನಿಮ್ಗೆ ಅನ್ನ ಹಾಕೋರು ಹೋರಾಟ ಮಾಡಿ ಮಾಡಿ ನಿಮ್ಗೆ ವಯಸ್ಸಾಗ್ಬಿಟ್ಟೈತೆ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಗೆ ರೈತರಿಗೆಲ್ಲರೂ ನಿಮ್ಗೆ ಅನ್ನ ಹಾಕೋ ರೈತರು ಕೂತ್ಕೊಂಡಿರೋದು ಅಧಿಕಾರಿಗಳು ಅನ್ನ ಕೊಡ್ತಾ ಇರೋದಿಲ್ಲ ಅಧಿಕಾರಿಗಳಿಗೂ ಮೋಸ ಗೊತ್ತಿಲ್ಲ ಇನ್ನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀರಾ ನಿಮ್ಮೋದು ನಾವು ಯಾಕೆ ಮುಂದೆ ಇವತ್ತು ಮುಕ್ತಾಯ ಮಾಡಕ್ ಆಗ್ತದ ರೈತರಿಗೆ ಇಷ್ಟ ಇಲ್ಲ ಅಂತ ಬರೆದು ಸಹಿ ಹಾಕಿ ಕೊಡ್ಬೋದಲ್ವಾ ಅವರು ನೋಟಿಸ್ ಕೊಟ್ಟಿದ್ರಲ್ವಾ ಪ್ರತಿಯೊಂದು ಸರ್ವೆ ನಂಬರ್ ಇದುವರೆಗೂ ಪ್ರೊಟೆಕ್ಷನ್ ನಾವು ಹೇಳ್ತೀವಿ ತೊಂದರೆ ಇಲ್ಲ ನಿಮ್ಗೆ ಏನಾದ್ರು ಒಂದು ಚೂರು ತೊಂದರೆ ಆದ್ರೆ ನಾವು ನೋಡ್ಕೊಂತೀವಿ ರೆಕಾರ್ಡ್ ಮಾಡೋಕ್ಕೋಸ್ಕರ ಮಾಡಿದ್ವಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಕೋರ್ಟಿಗೆ ನಾವು ಹಾಗೆ ಇದು ಆಲ್ರೆಡಿ 2ನೇ ಸರ್ತಿ ಸಬ್ಮಿಷನ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೆವು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ 5ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳಿದೆ. ಹಾಗೆಯೇ 4 ಕೆಎಚ್ಬಿಯ ಬಡಾವಣೆಗಳು ನಿರ್ಮಾಣವಾಗಿವೆ. ಸಾವಿರಾರು ಎಕರೆಗಳನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿದೆ. ಇನ್ನು ಅಳಿದುಳಿದಂತಹ ತುಂಡು ಭೂಮಿಗಳ ಮೇಲೂ ಕೂಡ ಕಣ್ಣಾಕಿರುವಂತಹ ಅಕ್ಷರಶಃ ಬ್ರೋಕರ್ಗಳಂತೆ ವರ್ತಿಸ್ತಾ ಇರುವಂತಹ KIADB ರಾಜ್ಯ ಸರ್ಕಾರ ಸುಮಾರು 2451 ಎಕರೆಯನ್ನ ಸರ್ಜಾಪುರ ಸುತ್ತಮುತ್ತಲಿನ 15ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನೋಟಿಫಿಕೇಶನ್ ಮಾಡಿದೆ. ಈಗಾಗಲೇ 2.5 ವರ್ಷದಿಂದ ತೀವ್ರವಾದಂತಹ ಪ್ರತಿಭಟನೆಗಳು ಹಾಗೆಯೇ ವಿಧಾನಸಭೆಯಲ್ಲೂ ಕೂಡ ಚರ್ಚೆಯಾದ್ರೂ ಕೂಡ ಮೊಂಡಾಟ ಬಿಡದಂತ ರಾಜ್ಯ ಸರ್ಕಾರ ಈಗ ಮನೆ ಮನೆಗೆ ನೋಟಿಸ್ ಅನ್ನ ಜಾರಿ ಮಾಡಲು ವಿಶೇಷ ಭೂಸ್ವಾಧೀನ ಅಧಿಕಾರಿಯಾದಂತಹ ಮಮತಾರ್ ಅವರನ್ನು ಚೂ ಬಿಟ್ಟಿದ್ದಾರೆ. ಇವರು ಪೊಲೀಸ್ ಅಧಿಕಾರಿಗಳ ರಕ್ಷಣೆಯಲ್ಲಿ ಬಂದು ರೈತರಿಗೆ ನೋಟಿಸ್ ನೀಡಲು ಬಂದಾಗ ರೈತರು ರೊಚ್ಚಿಗೆದ್ದರು. ಅನ್ನದಾತ ಬೀದಿಯಲ್ಲಿ ಕುಳಿತು ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಚಳಿ ಬಿಡಿಸಿದರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿಗಳು ನಡೆದವು. ಕೂತ್ಕೊಂಡಿಲ್ಲ ಒಬ್ಬನಿಗೋಸ್ಕರ ಇಷ್ಟು ಜನ ಪೊಲೀಸರು ಬಂದಿದ್ದೀರಾ, ಈಗ SLO ಮೇಡಮ್ ಬರ್ತಾ ಇದ್ದಾರೆ ಅಂದ್ಬಿಟ್ಟು ನಾವೇನು ರೌಡಿನ ಕೂತ್ಕೊಂಡಿದ್ದಾರ ಇಲ್ಲಿ ಕೂತ್ಕೊಂಡಿರೋ ರೈತರು ನಿಮ್ಗೆ ಅನ್ನ ಹಾಕೋರು ನಿಮ್ಗೆ ಅನ್ನ ಹಾಕೋ ರೈತರು ಕೂತ್ಕೊಂಡಿರೋದು ಅಧಿಕಾರಿಗಳು ಅನ್ನ ಕೊಡೋದು ನಾವೇ ಅಧಿಕಾರಿಗಳು ಅನ್ನ ಕೊಡ್ತಾ ಇರೋದಿಲ್ಲ ಅಧಿಕಾರಿಗಳಿಗೂ ಅನ್ನ ಕೊಡ್ತಾ ಇರೋದು ರೈತರೇ. ಇವಾಗ ಬಂದಿರೋ ಅಧಿಕಾರಿಗೆ ಊಟ ಹಾಕಿದೀವಿ, ಉಪವಾಸ ಇಟ್ಟಿಲ್ಲ ಅವನಿಗೂ ಊಟ ಹಾಕಿದ್ದೀವಿ. ಅನ್ನ ಕೊಡೋವರಿಗೆ ಅನ್ನದಾತನಿಗೆ ಆಕ್ರೋಶ ಗೊತ್ತಿಲ್ಲ ಇನ್ನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀರಾ ನಿಮ್ಮೋದು ರೈತರ ಮೇಲೆ ದೌರ್ಜನ್ಯ ತೋರಿಸ್ತಾ ಇದ್ದೀರಿ ನೀವು. ಇವತ್ತಿಂದ ಸ್ಟಾರ್ಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಸ್ಟೇಷನ್ ನಲ್ಲಿ. ಈಗ ತಾನೇ ಸ್ಟೇಷನ್ ಬಂದಿದ್ದಾರೆ, ಅವರು ನಮ್ಮನ್ನ ಪೇಷನ್ಸ್ ನೋಡ್ತಾ ಇರ್ತಾರೆ. ಇವ್ರು ಎಷ್ಟೊತ್ತು 5 ಗಂಟೆ 6 ಗಂಟೆ ತನಕ ಹೋರಾಟ ಮಾಡ್ತಾರೆ. ಆಮೇಲೆ ಹಾಲು ಕರಿಬೇಕು, ಮಕ್ಕಳು ಕರ್ಕೋಬೇಕು, ಹಸುಗಳು ಕರ್ಕೊಬರ್ಬೇಕು. ಮೊನ್ನೆ ಬಂದಿದ್ರಂತೆ, ನೀವು ನೋಡಿಲ್ಲ ಅಷ್ಟೇ ಅವ್ರನ್ನ. ವಯಸ್ಸಾಗೈತೆ, ಹೋರಾಟ ಮಾಡಿ ಮಾಡಿ ನಿಮ್ಗೆ ವಯಸ್ಸಾಗ್ಬಿಟ್ಟೈತೆ ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಗೆ ರೈತರಿಗೆಲ್ಲರೂ. ನನಗೆ ಏನ್ ಕೊಡ್ಬೇಕು, ನಾನು ಸರ್ಕಾರಕ್ಕೆ ಕೊಡ್ಬೇಕಲ್ವಾ? ಏನಾದ್ರು ತಾವೆಲ್ಲ ಏನಾದ್ರು ಬರ್ದಿದ್ದೀರಾ ಮನವಿ? ಎಲ್ಲ ಬರ್ಕೊಂಡಿದೀವಿ, ನೀವು ಬಂದ್ರೆ ಮನವಿ ಪತ್ರ ಕೊಡ್ತೀವಿ. ಆಯ್ತು, ನೀವು ಮನವಿ ರೆಡಿ ಇದ್ರೆ ಖಂಡಿತ ನಾನು ಬರ್ತೀನಿ. ನಾವು ರೆಡಿ, ಮನವಿ ಪತ್ರ ರೆಡಿ ಆಗಿದ್ದೀವಿ, ನೀವು ಬನ್ನಿ, ನಿಮ್ಗೋಸ್ಕರ ಕಾಯ್ಕೊಂಡಿದ್ದೀವಿ. ಆಯ್ತು, ನೀವು ಮನವಿ ರೆಡಿ ಇದ್ರೆ ನಂದು ಅಭ್ಯಂತರ ಇಲ್ಲ. ಮನವಿ ತಗೊಳಕ್ ಖಂಡಿತ ಬರ್ತೀನಿ. ಮನವಿ ರೆಡಿ ಇದೆ, ಬನ್ನಿ. ಆಯ್ತು. 11 ಹಳ್ಳಿ ರೈತರು ಕಾಯ್ಕೊಂಡಿದ್ದಾರೆ ಇಲ್ಲಿ ನಿಮ್ಗೋಸ್ಕರ. ಅಡಿಷನಲ್ SP ವೆಂಕಟೇಶ್ ಪ್ರಸನ್ನ, ನಾಗರಾಜ್, DYSP ಮಲ್ಲೇಶ್ ಅವರು ರೈತರನ್ನ ಸಮಾಧಾನ ಪಡಿಸಲು ಯತ್ನಿಸಿದರೂ ಫಲ ನೀಡಲಿಲ್ಲ. ತೀವ್ರವಾದಂತಹ ಮಾತಿನ ಚಕಮಕಿಗಳು, ಆಕ್ರೋಶಗಳು ವ್ಯಕ್ತವಾದವು. ಇನ್ನು ಅತ್ಯಂತ ಫಲವತ್ತಾದಂತ ಈ ಭೂಮಿಯನ್ನ ನೋಡಿದ್ರೆ ಈಗಾಗಲೇ ಸ್ಥಳೀಯ ಆಡಳಿತ ಬರಡು ಭೂಮಿ ಅಂತ ಹೇಳಿ ವರದಿಯನ್ನ ಕೊಟ್ಟಿದೆ, ಕೊಡೋ ಹಂಗೆ ಮಾಡಿದ್ದು ರಾಜ್ಯ ಸರ್ಕಾರ. ಇಲ್ಲಿ ಸ್ಮಾರ್ಟ್ ಸ್ವಿಫ್ಟ್ ಸಿಟಿಯನ್ನ ನಿರ್ಮಾಣ ಮಾಡಲು KIADB ಈ ಒಂದು ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಈಗಾಗಲೇ ವಿಶ್ವದ ಸಾಫ್ಟ್ವೇರ್ ಸಿಟಿ ಅಂತಲೇ ಖ್ಯಾತಿ ಗಳಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಹಾಗೆಯೇ ಏಷ್ಯಾದಲ್ಲಿ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಆಗಿರುವಂತ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ, ಹೆಬ್ಬಗೋಡಿ, ವೀರಸಂದ್ರ, ಹತ್ತಿಬೆಲೆ, ಜಿಗಣಿ ಮುಂತಾದ ಕೈಗಾರಿಕಾ ಪ್ರದೇಶಗಳಿದ್ರೂ ಕೂಡ ಈ ಒಂದು ಅಳಿದುಳಿದ ಭೂಮಿಗಳನ್ನ ಕಸಿದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಇಲ್ಲಿನ ಅನ್ನದಾತನ ಪ್ರಶ್ನೆಯಾಗಿದೆ. ಇದಕ್ಕೆ ಸರ್ಕಾರದ ಬಳಿ ಅಥವಾ KIADB ಬಳಿ ಉತ್ತರ ಇಲ್ಲ. ಈ ಒಂದು ತೀವ್ರವಾದ ಆಕ್ರೋಶದ ಎಲ್ಲ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಈಗ ನಿಮ್ದು ಸಮಸ್ಯೆ ಏನು ಅಂತ ಹೇಳಿ ನಾವು ಒಂದು 2-3 ಏನಾದ್ರು ಇಂಪಾರ್ಟೆಂಟ್ ಇರುತ್ತೆ ಅವ್ರು ಹೇಳಿ ಅದಕ್ಕೆ ಒಂದಾಗ ಒಂದು ಅವ್ರು ಹೇಳ್ಕೊಂಡು ಹೋಗ್ತಾರೆ. ಇದರಲ್ಲಿ ಬಂದಿರ್ತಕ್ಕಂಥ ಕ್ಲಾಶ್ ಬೇಡ,
ಸಮಸ್ಯೆ ಇತ್ಯಂತ ಮಾಡೋದಕ್ಕೆ ಸಮಸ್ಯೆ ಉದ್ಭವ ಆಗುತ್ತಲ್ಲ, ತಾವೆಲ್ಲ ಸಹಕಾರ ಕೊಡಿ. ಏನಂತ ಹೇಳಿ ಅವ್ರಿಗೇನಂತ ಹೇಳಿ ಅವ್ರು ಹೇಳ್ತಾರೆ. ಮನವಿ ರೆಡಿ ಮಾಡ್ಕೊಂಡಿದ್ದೀರಾ? ಆಯ್ತು, ಇವಾಗ ಯಾರು ಮಾತಾಡ್ತೀರಾ? ಆಯ್ತು, ಪಾಯಿಂಟ್ ಮಾತಾಡ್ತೀವಿ. ಅಧಿಕಾರಿ ಹಿಡಿಸಿದವ ಈಗ అందరినీ ಎಲ್ಲ ರೈತರು ಇಲ್ಲೇ ಇದ್ದೀವಿ. 11 ಹಳ್ಳಿಗಳ ಪ್ರಶ್ನೆ ಇದು. ದಯವಿಟ್ಟು ಒಂದು ಮನವಿ, ನಾವು ಯಾವುದೇ ಗೊಂದಲ ಗಲಾಟೆ ಮಾಡದೆ ನಮ್ಮ ನೋವು, ನಾವು ಇಷ್ಟ ದಿನ ಪಟ್ಟಿರೋ ಪಾಡು, ನಾವು ಮಾಡಿರೋ ಹೋರಾಟಗಳು, ನಮಗೆ ನ್ಯಾಯಾಲಯ ಸಿಕ್ಕಿರೋ ತೀರ್ಪು, ನಮ್ಮ ಮುಂದೆ ನಡೆ, ಇಷ್ಟು ಏನಿದೆ ಅವುಗಳನ್ನ ಪ್ರಶ್ನೆ ರೂಪದಲ್ಲಿ ಬರ್ಕೊಂಡಿದ್ದೀವಿ. ಈಗ ಮೇಡಮ್ ಅವರು ನಮ್ಮ ಮಾತಿನ ಬೆಲೆ ಕೊಟ್ಟು ಬಂದವ್ರೆ. ಇವಾಗ ನಮ್ಮ ಕರ್ತವ್ಯ ಏನು? ಒಂದು ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಗೆ ಅವ್ರಿಗೆ ಅವರು 10 ನಿಮಿಷ ಆದ್ರೂ ಉತ್ತರ ಕೊಡ್ಬೋದು, 1 ನಿಮಿಷ ಆದ್ರೂ ಉತ್ತರ ಕೊಡ್ಬೋದು, ಸಂಪೂರ್ಣ ಉತ್ತರ ಕೊಡ್ಬೇಕು. ಅದು ಏನೇ ಡೌಟ್ ಇದ್ರು ಆ ಪ್ರಶ್ನೆ ಕ್ಲಿಯರ್ ಆದ್ಮೇಲೆ ನಾವು 2ನೇ ಪ್ರಶ್ನೆ ಹೋಗ್ತೀವಿ. ಏನಪ್ಪಾ? ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಮನಸ್ಸಲ್ಲಿ ಆಕ್ರೋಶ ಇರುತ್ತೆ. ಏನಾದ್ರೂ ಮೇಡಮ್ ಅವ್ರು ಮಾತಾಡ್ದಾಗ ಆಪೋಸಿಟ್ ಮಾತಾಡ್ಬೇಕು ಅನ್ಸುತ್ತೆ, ನನಗೂ ಅನ್ಸುತ್ತೆ. ದಯವಿಟ್ಟು ಅವ್ರು ಏನೇ ಉತ್ತರ ಕೊಡ್ಲಿ ಅವೆಲ್ಲ ನೋಟ್ ಮಾಡಿ ಅಷ್ಟೇ ಅಲ್ವಾ? ಈಗ ಅವರು ಏನ್ ಹೇಳ್ತಾರೋ ಪೂರ್ತಿ ಕೇಳಿಸ್ಕೊಂಡ್ರಿ. ನಮ್ಗೆ ಸರಿ ಅನಿಸಿದ್ರೆ ನಾವು ಸರಿ ಅನ್ನೋಣ, ಇಲ್ಲ ಮುಂದುವರ್ತೀವಿ, ಹೋರಾಟ ಆಗ್ತದೆ ನಮ್ಗೆ. ನಾವ್ ಯಾಕೆ ಒಂದೇ ಇವತ್ತು ಮುಕ್ತಾಯ ಮಾಡಕ್ ಆಗ್ತದ? ಯಾಕೆ ನಾವು ಅಷ್ಟು ಆಕ್ರೋಶವಾಗಿ ಪತ್ರ ಬರ್ಕೊಳಕ್ ಆಗಲ್ಲ ಅಣ್ಣ? ಯಾಕೆ ಆಗಲ್ಲ ಅಣ್ಣ? ಪತ್ರ ಯಾಕೆ ಬರ್ಕೊಳಕ್ ಆಗಲ್ಲ ಅಂತ ನೀವು ಹೇಳಿ ನಮ್ಗೆ. ಅದಕ್ಕೆ ಹೇಳ್ತಾ ಇರೋದು, ಈಗ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ. ಆಗ್ಲಿಲ್ಲ ಅಂದ್ರೆ ಈಗ ನಾವು ಕೊಟ್ಟಿರೋ ಉತ್ತರಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಅಲ್ಲ, ಇಲ್ಲಿ ರೈತರಿಗೆ ಇಷ್ಟ ಇಲ್ಲ ಅಂತ ಬರೆದು ಸಹಿ ಹಾಕೊಡ್ಬೋದಲ್ವಾ ಅವರು? ಹಾಕೊಡ್ಬೋದಾ? ಇಲ್ಲ ಅದನ್ನ ಮಾಡ್ಲಿ. ಮಾತಾಡಿ. ನಾವೆಲ್ಲ ಕೆಡಿಬಿ ಆಫೀಸಲ್ಲಿ ನಾವು ಧರಣಿ ಮಾಡಿದ್ವಿ. ಆವಾಗ ನೀವೇ ಹೇಳಿದ್ರಿ, ಯಾವುದು ಕೆಡಿಬಿ ಆಫೀಸ್ ಅಂತ ಬರೋದು, ನಾನು ಯಾವುದೋ ಒಂದು ನೋಟಿಸ್ ಕೊಡಲ್ಲ. ಏನೇ ಸಮಸ್ಯೆ ಇತ್ತು ಪ್ರತಿ ಹಳ್ಳಿನಲ್ಲಿ ಬಂದು ರಚ್ಚಕಟ್ಟೆ ಮೇಲೆ ನಾನು ಒಬ್ಬ ರೈತ ಮಗಳು, ನಾನು ರಚ್ಚಕಟ್ಟೆ ಮೇಲೆ ಕುತ್ಕೊಂಡ್ರೆ ಅಂತ ಹೇಳಿ ನಾವು ಮೈಕಲ್ ಮಾತಾಡಿದ್ದೀರ. ನಿಜನಾ ಇಲ್ವಾ? ಅಲ್ಲ, ಒಂದು ನಿಮಿಷ. ಹೌದು ಮೇಡಮ್, 1 ನಿಮಿಷ ಮೇಡಮ್ ಕೊಟ್ಟಿರೋದ್ರ ಬಗ್ಗೆ ಮಾತಾಡಿ ಮೇಡಮ್. ಈಗ ನೋಟಿಸ್ ಕೊಟ್ಟು ಕಳಿಸಿದ್ದೀರಾ? ಈಗ ನೋಟಿಸ್ ಕೊಟ್ಟು ಕಳಿಸಿದ್ದು ಸಂಜೆ 5 ಗಂಟೆಗೆ ಬನ್ನಿ, 3 ಗಂಟೆಗೆ ಬನ್ನಿ ಅಂತ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ಡೇಟ್ ಕೊಡ್ತೀರಾ. ನಾವು ಈಗ ನಮ್ಮ ರೈತರಿಗೆಲ್ಲ ಕೇಳಿದ್ರೆ ನಾವು ಯಾರು ಅಲ್ಲಿಗೆ ಬರೋದಿಲ್ಲ, ನಾವು ಯಾರು KDB ಆಫೀಸ್ಗೆ ಬರೋದಿಲ್ಲ. ತಾವು ಒಬ್ಬ SLO ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಆಗಿ ತಾವು ಸ್ಟಾಫ್ ಕರ್ಕೊಂಡು ಬನ್ನಿ. ಇವಾಗ ಬಂದಿದಾರಲ್ಲಣ್ಣ, ಬಂದಿರೋದು ಅಹವಾಲು ಕೇಳಕ್ ಬಂದಿದ್ದಾರೆ. ಸಮಸ್ಯೆ ಆಗಿದೆ ಬಂದಿದ್ದಾರೆ. ಅವ್ರು ರೈತರ ಸಮಸ್ಯೆ ಕೇಳಿದ್ರೆ ಪ್ರತಿಯೊಂದು ಈಗ ನೋಟಿಸ್ ಬಂದಿದ್ದಾರಲ್ವಾ, ಪ್ರತಿಯೊಂದು ಸರ್ವೆ ನಂಬರ್ ಅಲ್ಲಿ ನೀವು ಬಂದು ನೋಡಿ. ಸದ್ಯ ನಮ್ಮ ರೈತರ ಹತ್ರ ಬನ್ನಿ, ಒಂದು ಚರ್ಚೆ ಮಾಡಿ. ಇದುವರೆಗೂ ಇಲ್ಲೇ ಕುತ್ಕೊಬೇಕು. ಅದನ್ನ ಹೇಳ್ತಾ ಇದ್ದೀರಲ್ವ, ಪ್ರತಿ ಹಳ್ಳಿಗೆ ಬನ್ನಿ ಮೇಡಮ್. ನೀವು ಈಗ 3 ಹಳ್ಳಿ ಇದೆಯಲ್ಲ, 600 ಎಕರೆ ಇದೆಯಲ್ಲ, ಒಂದು ಕುತ್ಕೊಳ್ಳಿ ಮೇಡಮ್. ಬಂದಿದ್ದಲ್ಲ ಕರ್ಕೊಂಡ್ಬನ್ನಿ. ಯಾರೋ ನಿಮ್ಗೆ ನಿಮ್ಮ ಅಧಿಕಾರಿಗಳಿಗೆ ಕಳಿಸ್ತೀನಿ. ಅವ್ರಿಗೆ ನಾವು ಊಟ ಕೊಟ್ಟು ನೀರು ಕೊಟ್ಟು ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಪೊಲೀಸರು ಇದ್ದಿದ್ರು ಸಹಿತ ಅವ್ರಿಗೆ ಯಾವುದೇ ಒಂದು ಅಧಿಕಾರ ಮಾಡಿಲ್ಲ, ಒಂದು ಖರ್ಚು ಮಾಡಿಲ್ಲ ಅವ್ರಿಗೆ. ನಾವು ರೈತರು ಮೇಡಮ್, ನಾವು ಯಾರನ್ನೂ ಒಬ್ಬ ಮೇಲೆ ದ್ವೇಷ ಇಲ್ಲ. ಬಟ್ ನಮ್ಮ ಜಮೀನು ಬಂದಾಗ ನಮ್ಗೆ ದೋಷ ಹಾಕಿ ಉಟ್ಕೊಂಡು ಬರುತ್ತೆ ಅಲ್ವಾ ಮೇಡಮ್? ನೀವು ರೈತರು ಪ್ರತಿ ಹಳ್ಳಿಗೆ ಬೇಡಹಳ್ಳಿ ಇದೆ, ಅಂದೇನಹಳ್ಳಿ, ಅಲ್ಲಿವರೆಗೂ ಈ ನೋಟಿಸ್ ಇವತ್ತು ಕೊಡೋದು ಬೇಡ. ನೀವೇ ಬನ್ನಿ, ಪ್ರತಿ ಹಳ್ಳಿಗೆ ಬನ್ನಿ. ಯಾರ್ಯಾರು ಈಗ ನೀವು ರಿಪಿಟಿಷನ್ ಆಗಿದ್ದಾರಲ್ವಾ, ರಿಪಿಟಿಷನ್ ಸರ್ವೆ ನಂಬರ್ ವೈಸ್ ಇದೆ, ಸರ್ವೆ ನಂಬರ್ ವೈಸ್ ತಗೊಂಡ್ಬನ್ನಿ. ಯಾಕಂದ್ರೆ ಮುಖಂಡಿದ್ದಾರೆ, ಅವ್ರಿಗೆ ಹೇಳಿ ಇಂಥ ದಿನ ಬರ್ತೀನಿ ಅಂತ ಒಂದಿನ ಮುಂಚೆ ಹೇಳಿ. ನಿಮ್ಗೇನಾದ್ರು ಭಯ ಇದ್ರೆ ಪೊಲೀಸರು ಕರ್ಕೊಂಡು ಬನ್ನಿ. ಇಲ್ಲಾಂದ್ರೆ ಪ್ರೊಟೆಕ್ಷನ್ ನಾವೇ ಇರ್ತೀವಿ, ತೊಂದರೆ ಇಲ್ಲ. ನಿಮ್ಗೆ ಏನಾದ್ರು ಒಂದು ಚೂರು ತೊಂದರೆ ಆದ್ರೆ ನಾವು ನೋಡ್ಕೊಳ್ತೀವಿ. ಏನಮ್ಮ, ಮೊದಲು ಪಾಣಿಯಲ್ಲಿ ತೆಗೆದು ಬರಬೇಕು, ಹಾಗೆ ಬಂದ್ರೆ ಒಪ್ಪಲ್ಲ. ಪಾಣಿಯಲ್ಲಿ ಏನ್ ಎಂಟ್ರಿ, ಇದು ಈ ಎಂಟ್ರಿ ಏನಿದೆ ತೆಗೆದು ಆಮೇಲೆ ಬರ್ಬೇಕು ಅವ್ರು. ಹಾಗೆ ಬಂದ್ರೆ ಒಪ್ಪಲ್ಲ.
ಈಗ ನೀವು ಆ ಕೆಲಸ ಮಾಡಿ ಮೇಡಮ್. ಈಗ ನೋಟಿಸ್ ಕೊಡೋದು ಬೇಡ. ಈಗ ಎಷ್ಟು ಜನ ನೋಡಿ ಸರ್ವೆ ನಂಬರ್ ಇದೆ, 300 ಜನ 300 ಚಿಲ್ಲರೆ ಇದ್ದಾರೆ. ಅದು ನೀವು ಒಂದು ದಿನ ಡೇಟ್ ಕೊಡಿ. ಒಂದಿನ ಆಗಿಲ್ಲ, 2 ದಿನ ಆಗಿಲ್ಲ, 3 ದಿನ ತಗೊಳ್ಳಿ ಅಣ್ಣ. ಅದೊಂದು ಪ್ರೊಸೀಜರ್ ಕಂಪ್ಲೀಟ್ ಆಗ್ಬಿಡುತ್ತಣ್ಣ. ಡಿಸ್ಕಷನ್ ಮಾಡಬೇಕು, ಇನ್ನು ಮಾತಾಡಬಾರ್ದಿಲ್ಲ. ರಾಹುಲ್ ಅವರು ಇದ್ದಾರೆ, ಅಲ್ಲಿ ಕೊಡಿ ಮೈಕ್, ಅವ್ರು ಮಾತಾಡ್ತಾರೆ. ಅಣ್ಣ ಇಲ್ಲ ಅಣ್ಣ, ಲಿಮಿಟೇಷನ್ ಅಲ್ಲಿ ಏನಿಲ್ಲ, ಲಿಮಿಟೇಷನ್ ಏನಿಲ್ಲ. ಒಳ್ಳೊಂದು ಸರ್ಕಾರದ ಸೇವಕಿ ಅಂತೆ. ಸೊ ದಾನಿಂಚ ಒಳ್ಳೆ ಅಣ್ಣ వాళ్ళకేమి డిసైషన్ చేయలే. వాళ్ళ సర్కార్ ఏం చెప్తే అదే చేసేది వాళ్ళు. ఆ సర్కారం రమ్మనంట. ಈಗ ಏನು ನೋಡಿಸ್ಕೊಳ್ಬೇಕು ಅನ್ನೋ ವಿಚಾರ ಇದೆ. ನಮ್ಮ ಅಧಿಕಾರಿಗಳು ಬಂದು ಈ ತರ ಹೈಕೋರ್ಟ್ ಆದೇಶ ಆಗಿದೆ, ಈ ತರ ನಾವು ರಿವ್ಯೂ ಮಾಡಬೇಕು ಅಂತ ನೋಡ್ಕೊಳ್ಬೇಕು ಅಂತ ಇದೆ. ಇದು ನಿಮಗೆಲ್ಲ ಮನವರಿಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ಕೂತ್ಕೊಂಡು ಎಲ್ಲ ರೈತರು ಕರೆದು ಮೀಟಿಂಗ್ ಮಾಡಿ ಚೆನ್ನಾಗಿರ್ತಾ ಇತ್ತು. ರೆಕಾರ್ಡ್ ಮಾಡೋಕ್ಕೋಸ್ಕರ ಮಾಡಿದ್ವಿ. ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಕೋರ್ಟಿಗೆ ನಾವು ಹಾಗೆ ಇದು ಆಲ್ರೆಡಿ 2ನೇ ಸರ್ತಿ ಸಬ್ಮಿಷನ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೆವು. ನಿಮ್ಗೆ ಏನು ಬೇಕು, ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ನೀವೇ ಡೇಟ್ ಫಿಕ್ಸ್ ಮಾಡಿ, ನಂದು ಅಭ್ಯಂತರ ಇಲ್ಲ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆನೇ ನಾನು ಇನ್ಸ್ಪೆಕ್ಟರ್ಸ್ಗೆಲ್ಲ ಹೇಳಿದೆ, ಅವ್ರಿಗೆ ಏನೇ ಮನೇಲಿ ಇರಲಿ, ಇದು ಆಲ್ರೆಡಿ ಹೇಳಿದೆ, ಒಂದಿನದಲ್ಲಿ ತೀರ್ಮಾನ ಆಗುವಂಥದ್ದಲ್ಲ. ಯಾವ್ಯಾವ್ದು ಆಗುತ್ತೆ ಪ್ರಶ್ನೆಗಳು, ಅದನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗಬಹುದು. ಆಗಲ್ಲ ಅಂತ ಅಲ್ಲ. ಈ 600 ಎಕರೆಗಳಿದೆ, ನಾವು ಇನ್ನೂ ಬೇರೆ ಇನ್ನು 1900 ಎಕರೆ ನಾನು ಟಚ್ ಮಾಡಿಲ್ಲ. ಬಿಕಾಸ್ ಮಾಡ್ಬೇಕು ಅಂತಾನೆ ಈಗ ಮೇಡಮ್ ನಮಗೆ ನಿಮಗೆ ಇಲ್ಲಿ ವಾಸ್ತು ಸ್ಥಿತಿ ಗೊತ್ತೋ ಇಲ್ವೋ ಹೇಳಿ. ರೈತದ್ದು ಇಷ್ಟೇ ಎಲ್ಲ ಗೊತ್ತಿದೆ. ನೀವು ಮೇಲಧಿಕಾರಿಗಳಿಗೆ ಮನವರಿಕೆ ಮಾಡಿದ್ರೆ ಯಾಕೆ ನೋಟಿಸ್ ಕೊಟ್ರಿ? ನಿಮಗೆ ಮನಸ್ಸಾಕ್ಷಿ ಅನ್ನೋದು ಇದ್ದಿಲ್ಲ, ನೀವು ಮಾಡ್ಬೋದಾಗಿತ್ತಲ್ವಾ? ಹೌದು ಅಲ್ಲ, ನಾನು ಹೇಳೋದು ಒಂದು ಕನಿಕರ ರೈತರ ಬಗ್ಗೆ ಕನಿಕರ ಇದ್ದು ಮಾಡ್ಬೋದಾಗಿತ್ತಲ್ವ ನೀವು? ಅಣ್ಣ ಡಿಲೀಟ್ ಮಾಡೋದು ಫಸ್ಟ್ ಪಾಯಿಂಟ್ ಮಾಡ್ಬಿಟ್ಟೆ ಬರ್ತಾರೆ ಒಳಗಡೆ. ಅದಾಗಿದ್ದಾಗ್ಲಿ ಜಪೇನ ಅಷ್ಟೇ. ಹಾ ಜಪೇನ ಎಲ್ಲ ನೋಡೋಂಗಿದ್ರೆ ನೀವು ಇಲ್ಲಿ ಯಾವುದೇ ರೈತರ ಮನವಿನಾಗಲಿ ಏನಾದ್ರು ಅವರು ಒಪಿನಿಯನ್ ಆಗಿ ತಗೊಳ್ಳೋದು ಬೇಡ. ನೋಟಿಸ್ ಕೊಡಬಾರ್ದು. ಆ ಪಾಣಿನಲ್ಲಿ ಯಾಕಂದ್ರೆ ಡಿಲೀಟ್ ಮಾಡೋದಕ್ಕೆ ಸುಮಾರು ಸತಿ ನಾವು ಬಂದಿದ್ದೀವಿ. ಆನೇಕಲ್ ಕಚೇರಿನ ಮುಖ್ಯ ಹಾಕಿದ್ದೀವಿ, KTP 2 ಸತಿ ಮುಖ್ಯ ಹಾಕಿದ್ದೀವಿ ಪಾಣಿನ ಡಿಲೀಟ್ ಮಾಡೋದಕ್ಕೆ. ಹೈಕೋರ್ಟ್ ಕ್ಲಿಯರ್ ಆಗಿದೆ, ಹೈಕೋರ್ಟ್ ಅಲ್ಲೂ ಕ್ಲಿಯರ್ ಆಗಿದೆ. ಈಗ ಫೈನಲ್ ನೋಟಿಫಿಕೇಶನ್ ಕ್ಲಿಯರ್ ಆಗಿದೆ. ಈಗ 600 ಎಕರೆಯಲ್ಲಿ ಪಾಣಿನಲ್ಲಿ ಮಾತಾಡಿ ಮೇಡಮ್. ನಾವು ಮಹೇಶ್ ಸರ್ ರಘುನಂದನ್ ಒಂದು ವಾರದಲ್ಲಿ ತೆಗಿತೀನಿ ಅಂತ. ಇದೇ ಅಂದೇನಹಳ್ಳಿನಲ್ಲಿ ಹಿಂದಿನ DC ಸ್ಪೆಷಲ್ DC ಯಾರು ಭಂಡಾರಿ ಸಾಹೇಬ್ರು, ಇದಕ್ಕೆ ಹಿಂದಿನ ಭಂಡಾರಿ ಸಾಹೇಬ್ರು ರಘುನಂದನ್ ಬರೋಕ್ ಮುಂಚೆ ಭಂಡಾರಿ ಅವರು ಅಂದೇನಹಳ್ಳಿಯಲ್ಲಿ ಬಂದು ಎಲ್ಲ ಮೀಡಿಯಾದಲ್ಲಿ ಒಂದು ವಾರದಲ್ಲಿ ರಿಮೂವ್ ಮಾಡ್ತೀನಿ ಹೇಳಿದ್ರು. ಒಂದು ವಾರದಲ್ಲಿ ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಿಲ್ಲ ಮೇಡಮ್. ಈಗ ನಿಮ್ಮ ಕೆಲಸ ದಯವಿಟ್ಟು ಎಲ್ಲರ ಪರವಾಗಿ ಮನೆಯಲ್ಲಿ ರಿಮೂವ್ ಮಾಡಿಬಿಟ್ಟು ಆಮೇಲೆ ಪೈಲಟ್ ಕುಡಿಸ್ಕೊಂಡು ಹೋಗ್ತೀನಿ ಮೇಡಮ್.
ಈಗ ಮೇಡಮ್ ಅವ್ರು ಹೇಳವ್ರೆ ಈಗ 650 ಎಕರೆ ಪಾಣಿಗಳಲ್ಲಿ 640 ಎಕರೆ 47 ಎಕರೆ ಏನು ಪಾಣಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ ಅಂತ ಕಲಂ ನಂಬರ್ 11 ಬಂದಿದೆ, ಅದನ್ನ ಡಿಲೀಟ್ ಮಾಡಿ. ಮೊದಲನೇ ಕೆಲಸ ಏನು? ಇದು ದಯವಿಟ್ಟು ನಮಗೆ ನೀವು ಖಂಡಿತವಾಗಿ ಟೈಮ್ ಲೈನ್ ಕೊಡಬೇಕು. ಯಾಕೆ ಅಂದ್ರೆ ನೀವು ಇವಾಗ ತೂ ಅಂತೀರ ನಮ್ಮೂರಿಗೆ ಬಂದು, ಇನ್ನೊಂದು ತಿಂಗಳಾಗ್ಬೋದು 2 ತಿಂಗಳಾಗ್ಬೋದು ನಮ್ಗೆ ಗೊತ್ತಿಲ್ಲ. ನೀವು 2 ದಿನದಲ್ಲಿ ಮಾಡ್ತೀರಾ, 72 ಗಂಟೆಯಲ್ಲಿ ಮಾಡ್ತೀರಾ, ಇಲ್ಲ 90 ಗಂಟೆಯಲ್ಲಿ ಮಾಡ್ತೀರಾ, ಎಷ್ಟು ದಿನದಲ್ಲಿ ಮಾಡ್ತೀರಾ ದಯವಿಟ್ಟು ಒಂದು ಕ್ಲಿಯರ್ ಮಾಡಿ ಮೇಡಮ್ ಪ್ಲೀಸ್. ಇದು ಯಾಕಂದ್ರೆ ಎಷ್ಟು ದಿನ ನಮಗೆ ಎಲ್ಲ ಆಯ್ತು. ನಮ್ದು ಎರಡೇ ಹೇಳಿದ್ದು, ನಾವ್ ಹೇಳಿದ್ದೀವಿ ಪಾಣಿನಲ್ಲಿ ಈ ಸಂದರ್ಭದಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಮತಾ ರೈತರಿಗೆ ಏನೋ ತಿಳಿ ಹೇಳಲು ಬಂದ್ರು. ಆಗ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗಿದ್ದು ಹೀಗೆ. ಅವರು ಒಪಿನಿಯನ್ ತಗೊಳ್ಳೋದು ಬೇಡ, ಆ ಪಾಣಿನಲ್ಲಿ ಡಿಲೀಟ್ ಮಾಡೋದಕ್ಕೆ ಸುಮಾರು ಹೈಕೋರ್ಟ್ ಅಲ್ಲೂ ಕ್ಲಿಯರ್ ಆಗಿದೆ. ಈಗ ಫೈನಲ್ ಅಪ್ಲಿಕೇಶನ್ ಕ್ಲಿಯರ್ ಆಗಿದೆ. ಈಗ ಬಳ್ಳಾರಿ ಬಳ್ಳಾರಿ ಒಂದು ವಾರ ಆಗಿಲ್ಲ ಮೇಡಮ್. ಈಗ ಕೆಲಸ ದಯವಿಟ್ಟು ರೈತರೆಲ್ಲೂ ಪರವಾಗಿ ಆಮೇಲೆ ಒಟ್ನಲ್ಲಿ ಆನೇಕಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಭೂ ಸ್ವಾಧೀನದ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದೆ. ಅನ್ನದಾತರು ಬೀದಿಗಿಳಿತಿದ್ದಾರೆ, ಮಹಿಳೆಯರು ಮಕ್ಕಳು ಕೂಡ ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೋರಾಟಗಳು ಯಾವ ಹಂತವನ್ನ ತಲುಪುತ್ತೋ ಈಗಾಗಲೇ ತಾಲೂಕಿನಲ್ಲಿ ತೀವ್ರವಾದಂತಹ ಆಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತವಾಗ್ತಾ ಇದೆ. ಆದ್ರೆ ಯಾವೊಬ್ಬ ಜವಾಬ್ದಾರಿ ಜನಪ್ರತಿನಿಧಿಗಳು ಕೂಡ ಮುಂದೆ ಬಂದು ರೈತರಿಗೆ ಈ ಭೂಮಿಯನ್ನ ಉಳಿಸುವಂತಹ ಅಥವಾ ಈ ಒಂದು ಸ್ವಿಫ್ಟ್ ಸಿಟಿಯನ್ನ ಕೈ ಬಿಡುವಂತ ಪ್ರಶ್ನೆಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ರೈತ ಮತ್ತಷ್ಟು ಪ್ರತಿಭಟನೆಗಳನ್ನ ಮತ್ತು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಇದನ್ನ ಮನಗೊಳ್ಳುವಂತ ಜವಾಬ್ದಾರಿ ಸರ್ಕಾರಕ್ಕಿದೆ. ಹಾಗೆ ಆಂತರಿಕ ಸಮೀಕ್ಷೆಗಳನ್ನ ತರಿಸ್ಕೊಂಡು ಈ ಒಂದು ಭೂಮಿಯನ್ನ ಕೈ ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಅಥವಾ ಸ್ಥಳೀಯ ಆಡಳಿತಗಳಿಗೆ ಒಳಿತು ಅನ್ಸುತ್ತೆ. ಇನ್ನು ರೈತನ ವಿರುದ್ಧವೇ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡ್ರೆ ರೈತ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.